Hi guys, welcome back to my YouTube channel Rashmi's Vlog. ಇವತ್ತಿನ ಈ ವಿಡಿಯೋ ಪಾಪುಗೆ ಅನ್ನಪ್ರಾಶನ ಮಾಡಿಸೋ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ನಾವು ಪಾಪುಗೆ ಅನ್ನಪ್ರಾಶನ ಹೊರನಾಡಲ್ಲೇ ಮಾಡಿಸ್ಬೇಕು ಅನ್ನಪೂರ್ಣೇಶ್ವರಿ ತಾಯಿ ಕೃಪೆಯಿಂದ ಅಂತ ಅನ್ಕೊಂಡಿದ್ವಿ. ಬಟ್ ಕಾರಣಾಂತರದಿಂದ ಆಗಲಿಲ್ಲ. ಹಂಗಾಗಿ ಮನೆಯಲ್ಲೇ ಸಿಂಪಲ್ ಆಗಿ ಹೆಂಗ್ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತೀರಾ. ಇಲ್ಲಿ ನಾನು ಹಸಿ ಹಾಲು ತೊಗೊಂಡಿದ್ದೀನಿ ಪಾಪುಗೆ ತಲೆ ಸ್ನಾನ ಮಾಡಿಸ್ಲಿಕ್ಕೋಸ್ಕರ. ಈ ಹಸಿ ಹಾಲನ್ನು ನಾನು ಸ್ನಾನ ಮಾಡಿಸೋ ನೀರಿಗೆ ಒಂದಿಷ್ಟು ಹಾಕಿ ಇದರಲ್ಲಿ ತಲೆ ಸ್ನಾನ ಮಾಡಿಸಿದೆ. ತಲೆ ಸ್ನಾನ ಮಾಡಿಸಿ ಪಾಪುನ ರೆಡಿ ಮಾಡಿ ಈಗ ರಾಗಿ ಮಾಲ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಈ ರೆಸಿಪಿ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಹೇಗೆಲ್ಲ ಮಾಡಿದ್ವಿ ಹಿಟ್ಟು ಪ್ರತಿಯೊಂದು ಹೆಂಗೆ ಮಾಡೋದು ಎಲ್ಲದನ್ನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ರಾಗಿ ಮಾಲ್ಟ್ ರೆಡಿ ಆಗ್ತಾಯಿದೆ ಪಾಪುಗೋಸ್ಕರ. ಸ್ವಲ್ಪನೇ ತೊಗೊಂಡಿದ್ದೀನಿ, ತೀರಾ ಜಾಸ್ತಿ ದಪ್ಪ ಮಾಡ್ತಾಯಿಲ್ಲ, ತೆಳ್ಳಗೆ ಇರಲಿ ಅಂತ. ಯಾಕೆಂದರೆ ಇಷ್ಟು ದಿನ ಪಾಪು ಬರೀ ಬ್ರೆಸ್ಟ್ ಮಿಲ್ಕ್ ಕುಡಿತಿರೋದ್ರಿಂದ ಹಂಗಾಗಿ ಸ್ವಲ್ಪ ತೆಳ್ಳಗೆ ಇರಲಿ ಅಂತ. ಇಲ್ಲಿ ಬೆಳ್ಳಿ ಚಮಚ ಬೌಲಲ್ಲಿ ಹಾಕಿ ಪಾಪುಗೆ ತಿನ್ನಿಸ್ಲಿಕ್ಕೆ ರೆಡಿ ಮಾಡಿದ್ದೀವಿ. ಈಗ ನೋಡ್ತಾ ಇರ್ಬೋದು ಸ್ವಲ್ಪ ಕನ್ಸಿಸ್ಟೆನ್ಸಿ ಹೆಂಗಿದೆ ಅಂತ. ತೆಳ್ಳಗೆ ಇದೆ, ಯಾಕಂದರೆ ಪಾಪು ಬರೀ ಸಾಲಿಡ್ ಕೊಡೋದ್ರಿಂದ ನಾವು ಫಸ್ಟು ಸ್ವಲ್ಪ ತೆಳ್ಳಗೆ ಇರಲಿ ಅಂತ ಪ್ರಿಫರ್ ಮಾಡಿದ್ರು ಡಾಕ್ಟ್ರು ಕೂಡ. ಹಾಗಾಗಿ ಹಾಗೆ ಮಾಡಿದ್ದೀವಿ. ಫಸ್ಟು ಬಂಗಾರದ ಉಂಗುರದಲ್ಲಿ ಬಾಯಿಗೆ ನೆಕ್ಕಿಸಿ ಆಮೇಲೆ ಚಮಚದಿಲ್ಲೇ ಸ್ವಲ್ಪ ಸ್ವಲ್ಪ ಒಂದೊಂದೇ ಸ್ವಲ್ಪ ಫೀಡ್ ಕೊಟ್ವಿ. ಇದಾಗಿತ್ತು ಈ ವಿಡಿಯೋ. ಪಾಪು ಎಂಜಾಯ್ ಮಾಡಿದ್ಲು ಇದನ್ನು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ ಬಾಯ್ ಬಾಯ್.